ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಂಜಿತಾ. ಇವತ್ತು ನಮ್ಮ ಬ್ರದರ್ ಯೂಟ್ಯೂಬ್ ಚಾನಲಲ್ಲಿ ವೆಂಕಟ್ ಫ್ಯಾಮಿಲಿ ಸ್ಟಾರ್ ಯೂಟ್ಯೂಬ್ ಚಾನಲ್ ಬಂದಿದ್ದೀನಿ. ನಾನು ವೈಭವ ಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆ ಎರಡೂ ಮಾಡಿದ್ದೀನಿ. ಹಾಗಾಗಿ ನಾನು ಇವತ್ತು ನಮ್ಮ ಮನೆಯಲ್ಲಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಸಿದ್ದೀನಿ ವೈಭವ ಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆಗೆ. ವೆಲ್ಕಮ್ ಟು ಮೈ ಹೋಮ್. ನಾನು ಈ ಥರ ರೆಡಿ ಮಾಡಿಸಿದ್ದೀನಿ ವೈಭವ ಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆಗೆ. ಹಾಲಲ್ಲೆಲ್ಲ ಈ ಥರ ಡೆಕೋರೇಟ್ ಮಾಡಿಸಿದ್ದೀನಿ. ಮತ್ತು ದೇವ್ರ ರೂಮ್ ಒಳಗಡೆ ಬಂದರೆ ಫ್ರಂಟಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಸಿದ್ದೀನಿ. ನನಗೆ ತೋಟ ಬೇಕಂತ ತೋಟದಲ್ಲಿ ಅಮ್ಮ ಕುತ್ಕೊಳ್ಳೋ ಥರ ಮಾಡಿಸಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಗ್ರೇಪ್ಸು ಈ ಥರ ಮಾಡಿಸಿದ್ದೀನಿ. ನಾನು ಜೋಳದಲ್ಲಿ ಎಲ್ಲ ಮಾಡಿಸಿದ್ದೀನಿ. ಈ ಥರ ಡೆಕೋರೇಷನ್ ಮಾಡಿಸಿದೆ. ಮೇಲೆ ಅಮ್ಮ ತೋಟದಲ್ಲಿ ಕುತ್ಕೊಂಡಿರೋ ಥರ. ಆಮೇಲೆ ಮಧ್ಯಾಹ್ನ ಊಟಕ್ಕೆಲ್ಲ ಈ ಥರ ಟೇಬಲ್ಸ್ ಎಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದೆ. ಮತ್ತು ಭಟ್ರು ಎಲ್ಲ ರೆಡಿ ಮಾಡ್ಕೊತಿದ್ರು. ದೇವ್ರಿಗೆ ಪ್ರಸಾದ ಪ್ಲೇಟ್ಗೆ ಹಾಕಿ ಕೊಡ್ತವ್ರೆ ಮನೆಯಲ್ಲಿ ಇದಕ್ಕೆ. ಆಮೇಲೆ ಮಹಾಮಂಗಳಾರತಿ ಎಲ್ಲ ಬಂದಿದ್ದರೆ ಮಹಾಮಂಗಳಾರತಿಗೆ ರೆಡಿ ಮಾಡಿಕೊಂಡೆ. ದೇವರಿಗೆಲ್ಲ ಮಹಾಮಂಗಳಾರತಿ ಕೊಟ್ಟು ಈ ಥರ ನಾನು ವೈಭವ ಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆ ಎರಡೂ ಮಾಡಿದ್ದೀನಿ. ಹಾಗಾಗಿ ನಾನು ಈ ಸತಿ ಈ ಥರ ಅಮ್ಮನವ್ರಿಗೆಲ್ಲ ಪೂಜೆ ಎಲ್ಲ ಕುಣಿಸಿ ಆ ದೇವ್ರನ್ನೆಲ್ಲ ಈ ಥರ ಕುಣಿಸಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈ ಥರ ಎಲ್ಲ ಅಲಂಕಾರ ಡೆಕೋರೇಷನ್ ಮಾಡಿಕೊಂಡೆ. ಆಮೇಲೆ ಮುತ್ತೈದರೆಲ್ಲ ಬಂದರು. ಅವ್ರ ಕಾಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಚೆನ್ನಾಗಿ ಪಾದಕ್ಕೆಲ್ಲ ಅವರೇ ಮಹಾಲಕ್ಷ್ಮಿ ಸ್ವರೂಪಿಯ ರೂಪದಲ್ಲೇ ಬರ್ತಾರೆ. ಹಾಗಾಗಿ ಮಹಾಮಂಗಳಾರತಿ ಎಲ್ಲರಿಗೂ ಕೊಟ್ಟೆ. ಎಲ್ಲ ಬಂದಿದ್ದರು ಮುತ್ತೈದರೆಲ್ಲ. ನಾವು ಚೆನ್ನಾಗಿ ಮಾಡಿದ್ವಿ ಈ ಸರ್ತಿ ವೈಭವ ಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆ. ಕರೆಂಟ್ ಬೇರೆ ಹೋಗಿತ್ತು ನಮಗೆ ಆ ಟೈಮಲ್ಲಿ. ಆಮೇಲೆ ಕರೆಂಟ್ ಬಂತು. ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮುತ್ತೈದರಿಗೆಲ್ಲ ಅವರು ಸಹದಾ ಆಶೀರ್ವಾದ ಪಟ್ಟೆ ನಾನು. ಆಮೇಲೆ ಈ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಸೀರೆ ಎಲ್ಲ ಕೊಟ್ಟು ಈ ಸತಿ ನಾನೆಲ್ಲ ಪ್ಲ್ಯಾನಾಗಿ ಮಾಡಿಕೊಂಡೆ. ಈ ಥರನೇ ಮಾಡಬೇಕಂತ. ಹಾಗಾಗಿ ಈ ಸತಿ ಪೂಜೆ ಮಾತ್ರ ಸೂಪರಾಗಿ ಅಂದರೆ ಚೆನ್ನಾಗಿ ಬಂತು ಪೂಜೆ ಮಾತ್ರ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ. ಲಾಸ್ಟಲ್ಲಿ ಎಲ್ಲರ ಹತ್ರ ಫೋಟೋಸ್ ತಗೊಂಡು ಆಮೇಲೆ ಊಟಕ್ಕೆ ಕರ್ಕೊಂಡೋದು ಎಲ್ಲರೂ. ನಾನು ಇನ್ನೆಲ್ಲ ಆಚೆ ಬರ್ತವ್ರೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂದರೆ ಇನ್ನು ಫೋಟೋ ತೆಗೆದ್ರು. ಹಾಗೆ ಫೋಟೋ ಎಲ್ಲ ಹಿಡಿದು ಇನ್ನು ಈ ಮುತ್ತೈದನ್ನೆಲ್ಲ ಊಟಕ್ಕೆಲ್ಲ ಕುಣಿಸ್ಬಿಟ್ಟು ಮತ್ತೆ ನಾನು ಬಂದೆ. ಮತ್ತೆ ಇನ್ನು ಅರಿಶಿನ ಕುಂಕುಮಕ್ಕೆಲ್ಲ ಜನ ಬಂದರು. ಮತ್ತು ನೆಕ್ಸ್ಟ್ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಬಾಗಿನ ಎಲ್ಲ ಕೊಟ್ಟು ಮತ್ತು ಊಟದ ಟೈಮ್ಗೆ ಈ ಕಡೆ ಬಂದೆ. ಊಟ ಎಲ್ಲ ರೆಡಿ ಆಯ್ತಂತ ಮತ್ತು ಎಲ್ಲರೂ ನಾನು ಊಟಕ್ಕೆ ಕುಣಿಸ್ದೆ. ನಾನು ವರ್ಷ ಈ ಥರ ಮಾಡ್ಕೊಬರ್ತೀನಿ. ಇನ್ನು ನನಗೆ ತುಂಬ ಸುಸ್ತಾಯಿತು. ಆಮೇಲೆ ನಮ್ಮ ತಾಯಿ ಎಲ್ಲ ಅರಿಶಿನ ಕುಂಕುಮ ಕೊಡೋಕ್ಕೆ ರೆಡಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಂಜಿತಾ. ಇವತ್ತು ವೈಭವ ಲಕ್ಷ್ಮಿ 5ನೇ ವಾರ ನಾನು ಮುಗಿಸಿದ್ದೀನಿ. ಇವರೆಲ್ಲ 5 ವಾರ ಬರ್ತಿದ್ರು. ಸೊ ಯಾವ ಥರ ಇದೆ ಆಗ್ತಿದೆ? ದೇವರು ಒಳ್ಳೇದು ಮಾಡಲಿ. 5 ವಾರಕ್ಕೆಲ್ಲ ಕೊಡಿ. ಹೊಸ ಮನೆಗೆ ಹೋಗಿ ನೆಕ್ಸ್ಟ್ ಇಯರ್ ಹೊಸ ಮನೆಗೆ ಕರೀಲಿ ನಮ್ಮನ್ನ. ಥ್ಯಾಂಕ್ ಯು ಅಕ್ಕ. ಎಲ್ಲರ ಆಶೀರ್ವಾದನೂ ಅವ್ರಿಗೆ ಸಿಗಲಿ. ಅಕ್ಕ, ಎಗ್ಲೂನ್ ವೈಭವ ಲಕ್ಷ್ಮಿ ಪೂಜೆ ತುಂಬ ಚೆನ್ನಾಗಿದೆ ಅಮ್ಮ. ಆಯಿತಾ? ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ದೇವ್ರ ಅಂತ ಬೇಡ್ಕೊತಿದ್ದೀನಿ. ಬನ್ನಿ ನೀವು ಹೇಳ್ಬೇಕು. ಬನ್ನಿ ಮೇಡಮ್, ಹೆಂಗಿದೆ ವೈಭವ ಲಕ್ಷ್ಮಿ ಪೂಜೆ? ನನಗೆ 5ನೇ ವಾರ ಇದೆ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಇವ್ರಿಗೆ ಯಾವತ್ತೂ ದೇವರು ಸದಾಕಾಲ ಆರೋಗ್ಯ ಐಶ್ವರ್ಯ ಆಯುಸ್ ಎಲ್ಲ ಕೊಡಿ ಅಂತ ದೇವ್ರಿಗೆ ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಭವ ಲಕ್ಷ್ಮಿ ಪೂಜೆ 5ನೇ ವಾರ ನಂದು. ಯಾವ ಥರ ಇದೆ ಮೇಡಮ್? ಯಾವ ಥರ ಮಾಡಿದ್ದೀನಿ ನಾನು? ಡೈಲಿ ನೋಡ್ತಾ ಇದ್ವಿ, ಬಟ್ ಇವತ್ತು ಕಣ್ಣಲ್ಲಿ ನೋಡಿದ್ವಿ. ಫೋಟೋದಲ್ಲಿ ನೋಡೋಕ್ಕೂ ಅಮ್ಮನ್ನ ಡೈರೆಕ್ಟಾಗಿ ನೋಡೋಕ್ಕೂ ತುಂಬ ಪವರ್ ಆಗಿದೆ. ತುಂಬ ಖುಷಿ ಆಯಿತು ನಮ್ಮನ್ನೆಲ್ಲ ಕರೆದು ಹೋಗಿ ಫಂಕ್ಷನ್ ಮಾಡಿ. ಮೇಡಮ್ ಈಗಲೇ ನನ್ನ ಹತ್ರ ಚೆನ್ನಾಗಿರಲಿ ಅಂತ ಹೊಸ ಮನೆಗೆ ಹೋಗ್ಬೇಕು. ಥ್ಯಾಂಕ್ ಯು ಆಂಟಿ. ಆಂಟಿ ಥ್ಯಾಂಕ್ ಯು ಸೋ ಮಚ್. ಈ 5 ವಾರ ನನಗೆ ತುಂಬ ಖುಷಿಯಾಗಿ ಬಂದು ಅರ್ಶಿನ ಕುಂಕುಮ ತಗೊಂಡು ಈ ಥರನೇ ನನಗೆ ವರ್ಷ ದೇವ್ರು ಸದಾ ಆಶೀರ್ವಾದ ಕೊಡಲಮ್ಮ ನಿಮಗೆ. ಥ್ಯಾಂಕ್ ಯು ಸೋ ಮಚ್.
ಗೌರಿಪಾಳ್ಯದ ಹತ್ರ ರಂಜಿತಾ ಪುಣ್ಯಕೋಟಿ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ ಅವ್ರ ಮನೆಗೆ ವರಲಕ್ಷ್ಮಿ ಅನ್ನೋದು ಕುಂಡ್ರಿಸಿದ್ದಾರೆ. ಸೊ 2 ತಿಂಗಳಿಂದ ಕುಂಡ್ರಿಸಿದ್ದಾರೆ. ಸೊ ವೈಭವ ಲಕ್ಷ್ಮಿ ಅನ್ನು. ಸೊ ಫ್ರೆಂಡ್ಸ್ ಎಲ್ಲಾರು ಬನ್ನಿ. ಸೊ ಎಲ್ಲಾರು ಆಶೀರ್ವಾದ ತಗೊಳ್ಳೋಣ ಅಮ್ಮನವ್ರದ್ದು. ಸೊ ಅಕ್ಕ ನೀವು ಇದೇ ತರನೇ ವರಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸ್ತಿದ್ದೀರಾ. ನೋಡಿದ ತಕ್ಷಣ ಅಮ್ಮನೇ ಎದ್ದು ಬರ್ಬೇಕು ಆ ತರ ಮಾಡಿದೀರಾ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ ವರ್ಷ ಇದೇ ತರ ಆ ಅಮ್ಮ ಬಂದು ನಿಮ್ಗೆ ದೇವ್ರ ಮೇಲೆ ಬಂದು ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಗೆ ತುಂಬಾ ನನ್ಗೆ ಖುಷಿ ಆಗ್ತಿದೆ. Thank you.